ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇನ್ನೇನು ಚಿತ್ರಮಂದಿರಗಳಲ್ಲಿ XY ಚಿತ್ರ ತೆರೆ ಕಾಣಲಿರುವಂಥದ್ದು. XY ಚಿತ್ರದ ಬಗ್ಗೆ ಸ್ವತಃ ಮಾತನಾಡಲು ನಾಯಕ ನಟಿಯಾಗಿರುವಂತಹ ಬೃಂದಾ ಆಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಹಾಯ್ ಮ್ಯಾಮ್. ಹಾಯ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ XY ಚಿತ್ರ ನಿಮಗೆ ಕತೆ ಕೇಳಿದಾಗ ಏನು ಅನ್ನಿಸ್ತು ಅನ್ನುವಂಥ? ತುಂಬಾ ಯುನೀಕ್ ಆದಂಥ ಸಬ್ಜೆಕ್ಟ್ ಇದು. ಆ್ಯಂಡ್ ಇಂಥ ಕಥೆಗೆ ಐ ಗೆಸ್ ಸತ್ಯ ಸರ್ ಮಾತ್ರ ಸೂತ್ರಧಾರ ಆಗಿರೋದಕ್ಕೆ ಸಾಧ್ಯ. ಆ್ಯಂಡ್ ಅವ್ರು ಮಾತ್ರ ಇಂಥ ಒಂದು ಸಬ್ಜೆಕ್ಟ್ಸಿಗೆ ಐ ಗೆಸ್ ಕೈ ಹಾಕ್ಬೋದು. ನಾವು ಅವ್ರದ್ದು ಕೈಂಡ್ ಆಫ್ ಸಿನಿಮಾಸ್ ಹಿಂದೆ ನೋಡಿದ್ದೀವಿ. ಏನೋ ಒಂದು ಟೇಕ್ ಅವೇ ಇರುತ್ತೆ ಅವ್ರದ್ದು ಸಿನಿಮಾಸ್ಗಳಿಂದ, ಏನೋ ಒಂದು ಥಾಟ್ ಪ್ರೊವೋಕಿಂಗ್ ಮೂವೀಸ್ ಮಾಡ್ತಾರೆ. ಬಟ್ ಈ ಸಿನಿಮಾ ಅಂತ ತೊಗೊಂಡು ಬಂದಾಗ ತುಂಬಾ ಒಂದು ಎಂಟರ್ಟೈನಿಂಗ್ ಆದಂಥ ಜರ್ನಿ ಅಂತ ಹೇಳ್ಬೋದು. ಇಟ್ ಇಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಅದರ ಜೊತೆಗೆ ಬದುಕಿನ ಸೂಕ್ಷ್ಮತೆಗಳನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನನಗೆ ಕಥೆ ಕೇಳಿದಾಗ ಐ ಮೀನ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್, ಕೃಪಾ ಕ್ಯಾರೆಕ್ಟರ್. ನಾನು ಇದನ್ನು ಮಾಡಲೇಬೇಕು ಅಂತ ನಾನು ಅಂದ್ಕೊಂಡೆ. ಬೃಂದಾ ಅವರು ಚೂಸ್ ಮಾಡಿ ಎಲ್ಲಾದರೂ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದಾರಾ ಅನ್ನುವಂಥದ್ದು? ಅಫ್ಕೋರ್ಸ್ ಚೂಸಿ ಆಗೇನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ 2 ವರ್ಷ ಆಯಿತು ನಂದು ಮೂವೀಸ್ ರಿಲೀಸ್ ಆಗ್ದೇನೆ. 2023ಯಲ್ಲಿ ಕೌಸಲ್ಯ ಸುಪ್ರಜಾರಾಮ ರಿಲೀಸ್ ಆಗಿತ್ತು. ಆ್ಯಂಡ್ ತುಂಬಾ ಕೇರ್ಫುಲ್ಲಾಗಿ ನನಗೂ ಕೂಡ ಎಕ್ಸೈಟ್ಮೆಂಟ್ ಇರಬೇಕು, ಜನರಿಗೆ ಕೂಡ ಎಕ್ಸೈಟಿಂಗ್ ಅನಿಸ್ಬೇಕು ಆ ರೋಲು. ಎಲ್ಲ ಸಿನಿಮಾಗಳಲ್ಲೂ ಒಂದೇ ರೀತಿ ಪಾತ್ರ ಅಂತ ಇರಬಾರ್ದು. ಅದು ನನಗೂ ಕೂಡ ಬೋರ್ ಆಗುತ್ತೆ, ಆಡಿಯನ್ಸಿಗೆ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ಐ ಥಾಟ್ ನನ್ನ ತಲೆಯಲ್ಲಿ ನಾನು ನಾನು ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾಗಳನ್ನು ಚೂಸಿ ಆಗೇನೆ ಚೂಸ್ ಮಾಡಬೇಕು ಅಂತಿತ್ತು. ಅದನ್ನೇ ಮಾಡಿದ್ದೀನಿ. 5 ಸಿನಿಮಾಗಳು ರೆಡಿ ಇದೆ ಇನ್ಫ್ಯಾಕ್ಟ್ ಈ ವರ್ಷ ರಿಲೀಸಿಗೆ. ಆ್ಯಂಡ್ 2 ವರ್ಷಗಳ ನಂತರ XY ಅಂತ ಸಿನಿಮಾ ಜೊತೆಗೆ ಬರ್ತಿರೋದು ತುಂಬ ಖುಷಿ ಇದೆ. ಅಭಿಮಾನಿಗಳು 2 ವರ್ಷದಿಂದ ಕಾಯ್ತಿದ್ರು. ಈಗ ಸಡನ್ ಆಗಿ 5 ಸಿನಿಮಾಗಳು ತೆರೆ ಕಾಣ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಖುಷಿ ಇದೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದೀನಿ, ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ ನಾನು. ಸೊ ಈಗ ಅದರದ್ದು ರಿಸಲ್ಟ್ ನೋಡಬೇಕು, ಜನರು ಹೇಗೆ ತೊಗೊತಾರೆ ಅಂತ. ಕಥೆ ಕೇಳುವಾಗ ಒಂದು ಇಂಟ್ಯೂಷನ್ ಬಂದಾಗ ಲೈಕ್ ಓಕೆ ಈ ಸಿನಿಮಾ ಮಾಡಬೇಕು ನಾನು ಅಂತ ಅಂದ್ಕೊಂಡು ತೊಗೊಂಡಿರೋದು ಎಲ್ಲ ಸಿನಿಮಾಗಳನ್ನು. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಸಿನಿಮಾದ ಜಾನರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. XY ತುಂಬಾ ಡಿಫ್ರೆಂಟ್ ಆದಂಥ ಸಬ್ಜೆಕ್ಟ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ನಾನು ಈಗ ಎಲ್ಲರಿಗೂ ಹೇಳ್ತಿದ್ದೀನಿ ಅಷ್ಟೇ, ಚಾಲೆಂಜಿಂಗ್ ಪಾತ್ರ ಅದು ಏನಕ್ಕೆ ಚಾಲೆಂಜಿಂಗ್ ಅಂತ ನಾನು ಈಗಲೇ ಹೇಳಿಬಿಟ್ರೆ ಸ್ಟೋರಿ ಹೋಗಿಬಿಡುತ್ತೆ. ಸೊ ನೀವು ಎಲ್ಲರೂ 26ಕ್ಕೆ ನೋಡಲೇಬೇಕು ಥಿಯೇಟ್ರಲ್ಲಿ, ದೆನ್ ಯು ವಿಲ್ ಗೆಟ್ ಟು ನೋ. ಓಕೆ, ನಿಮಗೆ ಯಾಕೆ ಮ್ಯಾಮ್ ಈ XY ಚಿತ್ರ ನಾನೇ ಮಾಡಬೇಕು ಅಂತ ಅನ್ನಿಸ್ತು ಅನ್ನುವಂಥದ್ದು? ಆ್ಯಸ್ ಎನ್ ಆರ್ಟಿಸ್ಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಈಗ ಪಾತ್ರದ ಬಗ್ಗೆ ನಾನು ಅದೇನು ಆ ಸೂಕ್ಷ್ಮತೆ ಅಂತ ನಾನು ಹೇಳೋದು ಕಷ್ಟ ಆಗುತ್ತೆ ನಿಮಗೆ. ಬಟ್ ತುಂಬಾ ಒಂದು ಡಿಫ್ರೆಂಟ್ ಆದಂಥ ರೋಲ್ ಇದು, ನಾರ್ಮಲ್ ರೋಲ್ ಅಲ್ಲ. ಆ್ಯಂಡ್ ಸಬ್ಜೆಕ್ಟ್ ಕೂಡ ಐ ಮೀನ್ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕತೆ ಹೇಳ್ತಾ ಇದ್ರಲ್ಲ, ಅದ್ರ ಮೇಲೆ ಇಟ್ಕೊಂಡು ಅವ್ರು ಬರೆದಿದ್ದಾರೆ. ಆ್ಯಕ್ಚುಲಿ ನಾನು ಆ ಸ್ಟೋರಿ ಕೇಳಿದಾಗ ಸರಿಗೆ ಅದನ್ನೇ ನಂಗೆ ಅಜ್ಜಿ ಇದನ್ನೇ ಕತೆ ಹೇಳ್ತಾ ಇದ್ದಿದ್ದು, ಮಗು ಹೆಂಗೆ ಬರುತ್ತೆ ಭೂಮಿಗೆ ಅಂತ ಇದೇ ಕತೆ ಹೇಳ್ತಾ ಇದ್ದಿದ್ದು ಅಂತ. ಸೊ ಅದೇ ದಾರನ ಇಟ್ಕೊಂಡು ಇವರು ಪೂರ್ತಿ ಕಥೆನ ಹೆಣೆದಿದ್ದಾರೆ. ಆ್ಯಂಡ್ ನನ್ನ ಪಾತ್ರ ಅಂತ ತೊಗೊಂಡ್ರೆ ತುಂಬಾ ಒಂದು ನಾವು ನಿಜ ಜೀವನದಲ್ಲಿ ನಾವು ಹುಡುಗಿರು ಹೆಂಗಿರ್ತೀವಲ್ಲ, ಈಗ ಈ ಮೊಮೆಂಟಲ್ಲಿ ನಾನು ಪರ್ಸ್ನಲಿ ಹಾಗೇನೆ, ಐ ಡೋಂಟ್ ನೋ ಅಬೌಟ್ ಅದರ್ಸ್. ಲೈಕ್ ಈ ಮೂಮೆಂಟಲ್ಲಿ ನಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ನೆಕ್ಸ್ಟ್ ಮೂಮೆಂಟ್ ಏನೋ ಒಂದು ತುಂಬ ಬೇಜಾರಾಗಿಬಿಡುತ್ತೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಐ ಫೀಲ್ ವೆರಿ ಎಕ್ಸೈಟೆಡ್. ಆ್ಯಂಡ್ ದ್ಯಾಟ್ ಹ್ಯಾಸ್ ಬೀನ್ ಮೀ ಥ್ರೂ ಔಟ್ ಮೈ ಲೈಫ್. ಸೊ ಅದೇ ರೀತಿ ಈ ಪಾತ್ರ ಕೂಡ ಇದೆ. ಆ್ಯಂಡ್ ತುಂಬ ಜನರು ನಾವು ಕನೆಕ್ಟ್ ಆಗ್ತೀವಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ತುಂಬ ಬಜಾರಿ ಅನ್ನಿಸ್ಬೋದು, ಅದರ ನಂತರ ಅದು ಹೇಗೆ ತುಂಬಾ ಇಂಡಿಪೆಂಡೆಂಟ್ ಆದಂಥ ಯೋಚನೆಗಳು ಅವಳದು. ಆ್ಯಂಡ್ ಆ ಜರ್ನಿ ಜೊತೆಗೆ ಅವಳು ಹೇಗೆ ಹೋಗ್ತಾಳೆ, ಉಳಿದ ಪಾತ್ರಗಳ ಜೊತೆಗೆ ಹೇಗೆ ಕನೆಕ್ಟ್ ಆಗ್ತಾಳೆ, ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಐ ವಾಂಟೆಡ್ ಟು ಡೂ ದಿಸ್ ರೋಲ್, ಕೃಪಾ. ಓಕೆ, ಒಂದಷ್ಟು ಜನ ಹೀರೋಯಿನ್ ಆಗಿರ್ಬೋದು, ಹೀರೋಸ್ ಆಗಿರ್ಬೋದು, ಪ್ರಮೋಷನ್ ಮೂವಿ ಆದಮೇಲೆ ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾರೆ, ಪ್ರಮೋಷನ್ಗೆಲ್ಲ ಇಳಿಯಲ್ಲ. ನೀವು ಪ್ರಮೋಷನ್ಗೆ ಸ್ವತಃ ನೀವೇ ಇಳ್ದು ಮಾಡ್ತಾ ಇರುವಂಥದ್ದು. ಸೊ ಆ ಚಾಲೆಂಜಸ್ ಹೇಗೆ ನಡೀತಾ ಇದೆ ಅನ್ನುವಂಥದ್ದು? ಇಲ್ಲ, ಸಿನಿಮಾ ಅದು ಮಾಡಿಸ್ತಾ ಇದೆ ಅಷ್ಟೇನೆ. ಒಂದು ಒಳ್ಳೆ ಸಿನಿಮಾ ಅಂತ ಮಾಡಿದಾಗ ಅದು ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಐ ಡೋಂಟ್ ನೋ, ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ ದಟ್ XY ಅಂತ ಸಿನಿಮಾ ಮಾಡಿದ್ದೀವಿ ಅಂತ. ನಾವು ಇನ್ಫ್ಯಾಕ್ಟ್ ರೀಸೆಂಟ್ಲಿ ಒಂದು ಶೋ ಕೂಡ ಮಾಡಿದ್ವಿ. ಲೈಕ್ ಎಲ್ಲರಿಗೂ ಕರೆದಿದ್ವಿ, ಲೈಕ್ ಆಟೋ ಡ್ರೈವರ್ಸಿಗೆ ಅಂತೆಲ್ಲ ಕರೆದು ನಾವು ಶೋ ಮಾಡಿರೋದು ಜಸ್ಟ್ ಟು ಸಿ ಹೇಗಿರುತ್ತೆ ಆಸ್ ಎನ್ ಆಡಿಯನ್ಸ್, ಜನ ಈ ಕಥೆನ ಹೇಗೆ ತಗೋಬೋದು ಅಂತ. ಆ್ಯಂಡ್ ಆ ದಿನ ಆ್ಯಕ್ಚುಲಿ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ, ಐ ಹ್ಯಾವ್ ಲಿವ್ ದಟ್ ಮೊಮೆಂಟ್. ನಾನೇ ಮಾಡಿರೋ ಸೀನ್ ಅದು, ಬಟ್ ಸ್ಟಿಲ್ ನಾನು ಅಳ್ತಾ ಇದ್ದೆ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ಆಟೋ ಡ್ರೈವರ್ಸ್ ಕುತ್ಕೊಂಡು ಅಳ್ತಾ ಇದ್ರು.
ಸೊ ಆ ಮೊಮೆಂಟಿಗೆ ನನಗೆ ಅನಿಸಿದ್ದು ಆ್ಯಕ್ಚುಲಿ ಈ ಚಿತ್ರ ನಾಟ್ ಓನ್ಲಿ ಫಾರ್ ಈಗ ನನ್ನೊಂದು ಹುಡುಗಿಯಾಗಿ ಅತ್ತೆ ಅಂತಲ್ಲ, ಈವನ್ ಅವರೆಲ್ಲ ಕೂತ್ಕೊಂಡು ಅಳ್ತಾ ಇದ್ರಲ್ಲ ಅವರಿಗೂ ಕನೆಕ್ಟ್ ಆಯಿತು ಅಂತ ಅಂದ್ಕೊಂಡಾಗ ಸಿನಿಮಾ ಎಷ್ಟು ಒಂದು ಸ್ಟ್ರಾಂಗ್ ಟೂಲ್ ಅಲ್ಲ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇಂಥ ಒಂದು ಸಬ್ಜೆಕ್ಟು ಐ ಗೆಸ್ ಪ್ರತಿಯೊಬ್ಬ ಕರ್ನಾಟಕದ ಜನತೆ ತನಕ ಮುಟ್ಟಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ ಅಷ್ಟೇ, ನಾನೊಬ್ಳೆ ಅಂತಲ್ಲ, ಪೂರ್ತಿ ಚಿತ್ರ ತಂಡ ಪ್ರಯತ್ನ ಮಾಡ್ತಾ ಇದೆ. ಸರ್ ವಾಸ್ ವೆರಿ ಕೈಂಡ್ ದಟ್ ನನ್ನ ಹೆಸರು ತಗೊಂಡ್ರು ಅಷ್ಟೇ. ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು, ಶೂಟಿಂಗ್ ಎಲ್ಲ ಹೇಗೆ ನಡೀತು, ಯಾವುದಾದ್ರೂ ಒಂದು ಸೀನು ಮರೆಯೋಕ್ಕೆ ಆಗಲ್ಲ ಈ ಘಟನೆ ಅಂದರೆ ಯಾವುದು ಅನ್ನುವಂಥದ್ದು? ತುಂಬ ಕ್ವೆಶನ್ಸ್ ಒಂದರಲ್ಲೇ ಕೇಳಿಬಿಟ್ರಿ. ಓಕೆ, ನಾವು ಶೂಟಿಂಗು ಲೈಕ್ ಬೆಂಗಳೂರು ಆ್ಯಂಡ್ ಮಂಗಳೂರಲ್ಲಿ ಮಾಡಿದ್ದೀವಿ. ಮಂಗಳೂರಲ್ಲಿ ತುಂಬ ಶೆಕೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಶೆಕೆ, ತುಂಬಾ ಟ್ಯಾನ್ ಆಗಿ ಬಂದಿದ್ದೆ ನಾನು ವಾಪಸ್ ಬರ್ತಾ. ಬಟ್ ಥ್ಯಾಂಕ್ಫುಲಿ ಫಸ್ಟ್ ಪೋರ್ಷನ್ ಮುಗ್ದೋಗಿತ್ತು ಆಲ್ರೆಡಿ. ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಮುಗಿಸಿ ನಾವು ಮಂಗಳೂರಿಗೆ ಹೋಗಿದ್ವಿ. ಅಲ್ಲಿ ಮಳೆ ಬಿಸಿಲು ಎರಡೂ ಒಟ್ಟಿಗೆನೆ, ಲೈಕ್ 10 ಮಿನಿಟ್ಸ್ ಜೋರಾಗಿ ಮಳೆ ಬರೋದು, ಲಿಟ್ರಲಿ ಓಡಬೇಕಿತ್ತು ನಾವು ಕ್ಯಾರವನಿಗೆ ಅಥವಾ ಸಮ್ ಶೇಡಿಗೆ. ಅದರ ನಂತರ 10 ಮಿನಿಟ್ಸ್ ಆದ ತಕ್ಷಣ ಎಂಥ ಬಿಸಿಲು ಅಂತಂದರೆ ಲೈಕ್ ಒಂದ್ಸತಿ ಹೊರಗಡೆ ಹೋದರೆ ಲಿಟ್ರಲಿ ಫುಲ್ ಟ್ಯಾನ್ ಆಗಿಬಿಡೋದು. ಅಷ್ಟು ಲೈಕ್ ಲಿಟ್ರಲಿ ಕನ್ಸರ್ನ್ ಆಗಿಬಿಟ್ಟಿತ್ತು ನನಗೆ, ಹೆಂಗೆ ಕಾಣಿಸ್ತೀನೋ ಅನ್ನೋ ಸಿನಿಮಾದಲ್ಲಿ, ಲೈಕ್ ಹೆಂಗೆ ಬಂದಿದೆಯೋ ಅಂತೆಲ್ಲ. ಬಟ್ ದಟ್ ಈಸ್ ಅಗೇನ್ ಶೂಟಿಂದ ವಿಷಯ ತೊಗೊಂಡ್ರೆ. ಆ್ಯಂಡ್ ತುಂಬ ಮೆಮೊರೇಬಲ್ ಅಂತ ಹೇಳೋದಾದರೆ ಇನ್ಫ್ಯಾಕ್ಟ್ ಪ್ರತಿಯೊಂದು ಮೊಮೆಂಟ್ ಕೂಡ ತುಂಬಾ ಮೆಮೊರೇಬಲ್. ನಾವು ಮಂಗಳೂರಲ್ಲಿ ತುಂಬಾ ಅಂದರೆ ಟೈಟ್ ಶೆಡ್ಯೂಲಲ್ಲಿ ಮಾಡಿದ್ವಿ. ಆ್ಯಸ್ ಐ ಸೆಡ್ ತುಂಬ ಮಳೆ ಬರ್ತಾ ಇತ್ತು, ಎಷ್ಟೊತ್ತಿಗೆ ಟೈಮ್ ಸಿಗ್ತಾ ಇತ್ತಲ್ಲ ನಾವು ಅಷ್ಟೊತ್ತಿಗೆ ಮಾಡ್ಕೋಬೇಕಿತ್ತು. ಅದರಲ್ಲಿ ನಂಗೆ ಹುಷಾರು ಬೇರೆ ಇರಲಿಲ್ಲ, ತುಂಬ ಜ್ವರ ಬಂದುಬಿಟ್ಟಿತ್ತು. ಅದರಲ್ಲೂ ಮತ್ತು ಶೂಟಿಂಗು ಅಂತ ತಿಳ್ಕೊಂಡು ತುಂಬ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಬೆಂಗಳೂರಲ್ಲಿ ಐ ರಿಮೆಂಬರ್ ನನ್ನ ಫಸ್ಟ್ ಡೇ ಶೂಟು XNY ಇದ್ದಲ್ಲಿ ನಂದು ಹಿಂದಿನ ದಿನ ಹೋಲ್ ನೈಟ್ ಶೂಟ್ ಇತ್ತು ನನಗೆ, ಅದು ತುಮಕೂರಲ್ಲಿತ್ತು. ಆ್ಯಂಡ್ ಇವರಿಗೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೇಬೇಕಿತ್ತು ಶೂಟು. ಸೊ ನಾನು ಹಿಂದಿನ ದಿನ ಮಧ್ಯಾಹ್ನ 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಸಾಂಗ್ ಶೂಟ್ ಮಾಡಿ 6 ಗಂಟೆಗೆ ಅಲ್ಲಿಂದ ಪ್ಯಾಕಪ್ ಮಾಡಿಕೊಂಡು ಬೆಂಗಳೂರಿಗೆ ಡೈರೆಕ್ಟಾಗಿ ನಾನು XNY ಸೆಟ್ಟಿಗೆ ಹೋಗಿದ್ದೆ. 8 ಗಂಟೆಗೆ ನಾನು ಸೆಟ್ಟಲ್ಲಿದ್ದೆ. ಆ್ಯಂಡ್ ದೆನ್ ಹೋಲ್ ನೈಟ್ ನನಗೆ ಆಲ್ಮೋಸ್ಟ್ 48 hours ನಿದ್ರೆ ಇರಲಿಲ್ಲ. ಆ ದಿನ ಬೆಳಿಗ್ಗೆ ನನ್ನ ಎಂಟ್ರಿ ಸೀನ್ ಶೂಟ್ ಮಾಡ್ತಾ ಇದ್ದಾರೆ. ಒಂದು ಬಾಗ್ಲೆಲ್ಲ ಜಪ್ಪಿ ಮಾತಾಡಬೇಕಿತ್ತು. ನಂದು ಎಕ್ಸೈಟ್ಮೆಂಟ್ ಯಾವ ಲೆವೆಲಿಗಿದೆ ಅಂತಂದರೆ ನಾನು ಜಪ್ಪಿ ಬಾಗ್ಲೇ ಮುರಿದೋಯ್ತು ಆ್ಯಕ್ಚುಲಿ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಮೆಮೊರೇಬಲ್ ಮೂಮೆಂಟ್ಸ್. ನೀವು ಆ್ಯಕ್ಟರ್ ಕೂಡ ಹೌದು, ಆ್ಯಂಕರ್ ಕೂಡ ಹೌದು, ಇಲ್ಲ ಡ್ಯಾನ್ಸರ್ ಕೂಡ ಹೌದು. ಸೊ ಸಿಂಗರ್ ಏನಾದರೂ ಹೌದಾ ಅನ್ನುವಂಥದ್ದು? ಇಲ್ಲ ನಂಗೆ ಹಾಡು ಹೇಳಕ್ ಬರಲ್ಲ. ನಾನು ಆ್ಯಂಕರೂ ಅಲ್ಲ, ಡ್ಯಾನ್ಸರೂ ಅಲ್ಲ. ಐ ಮೀನ್ ಆ್ಯಸ್ ಅ ಪ್ರೊಫೆಷನ್ ನಾನು ಬರೀ ಆ್ಯಕ್ಟಿಂಗ್ ತೊಗೊಂಡಿರೋದು. ಡ್ಯಾನ್ಸಿಗೆ ತುಂಬಾ ಇಷ್ಟ ನನಗೆ, ಅದಕ್ಕೋಸ್ಕರ ಮಾಡ್ತೀನಿ. ಆ್ಯಂಕರಿಂಗ್ ಒಮ್ಮೊಮ್ಮೆ ಅಂದರೆ ಫಸ್ಟ್ ಕೌಸಲ್ಯ ಸುಪ್ರಜಾರಾಮದಲ್ಲಿ ಕೂಡ ನಾನೇ ಆ್ಯಂಕರಿಂಗ್ ಮಾಡಿದ್ದೆ. ಇವತ್ತು ಕೂಡ ನಾನೇ ಸತ್ಯ ಸರಿಗೆ ಹೇಳಿದೆ ದಟ್ ಐ ವಾಂಟೆಡ್ ಇಟ್ ಟು ಬಿ ವೆರಿ ಇಂಟಿಮೇಟ್ ಆ್ಯಂಡ್ ವೆರಿ ಪರ್ಸ್ನಲ್ ಟು ಆಲ್ ಆಫ್ ಅಸ್. ಅದಕ್ಕೋಸ್ಕರ ನನಗಿಂತ ಚೆನ್ನಾಗಿ ನಮ್ಮ ಸಿನಿಮಾ ಬಗ್ಗೆ ಯಾರು ಹೇಳ್ತಾರೆ ಅಂತ ಅಂದ್ಕೊಂಡು ನಾನೇ ಹೇಳ್ತೀನಿ ಅಂತ ಅಂದ್ಕೊಂಡೆ ಅಷ್ಟೇನೆ. ಬಟ್ ಸಿಂಗಿಂಗ್ ನೋ ನಾನು ಹಾಡಕ್ಕೆ ಶುರು ಮಾಡಿದರೆ ನೀವೆಲ್ಲ ಓಡೋಗ್ತೀರಾ. ಬಹಳ ಅದ್ಭುತವಾಗಿ ಕನ್ನಡ ಮಾತಾಡ್ತೀರಾ ಮೇಡಮ್. ಮೊದಲನೇದಾಗಿ ಹೇಳಬೇಕು ಅಂದರೆ ಇವಾಗ ಮಲಯಾಳಂ ಸಿನಿಮಾಗಳಿಗೆ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಓಡ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಆ್ಯಸ್ ಅ ಸಿನಿಮಾ ಅಂತ ತೊಗೊಂಡ್ರೆ ನಾವು ಕರ್ನಾಟಕದವರು ವಿ ಆರ್ ವೆರಿ ಓಪನ್ ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ. ಬೇರೆ ಲ್ಯಾಂಗ್ವೇಜಲ್ಲಿ ಒಂದೊಳ್ಳೆ ಸಿನಿಮಾ ಬಂತು ಅಂತಂದರೆ ನಾವು ಇನ್ಫ್ಯಾಕ್ಟ್ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ. ಆ್ಯಂಡ್ ಅದು ಏನೋ ಒಂದು ಪರ್ಸೆಪ್ಷನ್ ಐ ಗೆಸ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ದಟ್ ಓಕೆ ಈ ಲ್ಯಾಂಗ್ವೇಜಿನ ಸಿನಿಮಾ ಬಂತು ಅಂತಂದರೆ ನಾವು ಹೋಗಿ ಥಿಯೇಟ್ರಲ್ಲೇ ನೋಡಬೇಕು, ಚೆನ್ನಾಗಿರುತ್ತೆ ಅನ್ನೋದು ಐ ಗೆಸ್ ಎಲ್ಲರೂ ನಮ್ಮ ತಲೆಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಯಾರು ಕೂರಿಸಿದ್ದಾರೆ ಐ ಹ್ಯಾವ್ ನೋ ಐಡಿಯಾ. ಬಟ್ ನಮ್ಮ ಕನ್ನಡದಲ್ಲಿ ಅದೇ ರೀತಿದು ಒಂದು ಸಬ್ಜೆಕ್ಟಿಂದು ತೊಗೊಂಡು ನಾವು ಮಾಡಿದ್ರೆ ಅದು ಐ ಗೆಸ್ ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದೆ ಅನ್ನೋದು ನನ್ನ ಭಾವನೆ. ಐ ಮೀನ್ ಇನ್ನೊಂದು ಲ್ಯಾಂಗ್ವೇಜ್ಗೆ ಸಿಕ್ಕಷ್ಟು ಸಪೋರ್ಟ್ ಐ ಗೆಸ್ ನಮ್ಮ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಸಿಗ್ತಾ ಇಲ್ವೇನೋ ಅನ್ನೋದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಕೂಡ ಇದೆ. ಆ್ಯಂಡ್ ಐ ಗೆಸ್ ಬೇರೆ ಲ್ಯಾಂಗ್ವೇಜಲ್ಲಿ ನಮ್ಮದೇ ಈಗ ಏನು ಕಮರ್ಷಿಯಲಿ ಯಾವುದು ಚೆನ್ನಾಗಿ ಆಗಿಲ್ಲ ಅಲ್ಲ, ಅದೇ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದ್ರೆ ಐ ಗೆಸ್ ಇನ್ನೂ ಚೆನ್ನಾಗಿ ಓಡ್ತಿತ್ತೇನೋ. ಬಟ್ ದಿಸ್ ಇಸ್ ಹೈ ಟೈಮ್ ನಾವು ಆ್ಯಸ್ ಕರ್ನಾಟಕ ಪೀಪಲ್, ಆ್ಯಸ್ ಕನ್ನಡ ಸ್ಪೀಕಿಂಗ್ ಪೀಪಲ್ ನಾವು ನಮ್ಮ ಲ್ಯಾಂಗ್ವೇಜ್ನ ಸಿನಿಮಾನ
ಥಿಯೇಟ್ರಿಗೆ ಹೋಗಿ ನೋಡಬೇಕು. ಬಿಕಾಸ್ ನಾವು ಐ ಗೆಸ್ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಸ್ವಲ್ಪ ಜನ ಕಾಣಿಸ್ತಾರೆ ಅಷ್ಟೇನೆ. ಬಟ್ ದೇರ್ ಆರ್ ಸೋ ಮೆನಿ ದೇರ್ ಇಸ್ ಅ ಹೋಲ್ ವಿಲೇಜ್ ಬಿಹೈಂಡ್ ಇಟ್. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಎಷ್ಟೊಂದು ಜನ ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಾರೆ. ಏನಕ್ಕೆ? ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಲ್ಯಾಂಗ್ವೇಜಲ್ಲಿ ಸಿನಿಮಾಗಳು ಬರ್ತಾನೇ ಇಲ್ಲ ಅಂತಂದರೆ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಹೋಗಬೇಡಿ, ಫೈನ್. ಬಟ್ ಒಂದೊಳ್ಳೆ ಸಿನಿಮಾ ಬರ್ತಾ ಇದೆ, ಅದು ಈ ತಿಂಗಳ 26ಕ್ಕೆ ಬರ್ತಾ ಇದೆ, XNY ಅಂತ. ಒಂದು ಹೊಸ ಸಬ್ಜೆಕ್ಟ್, ಹೊಸ ಕಥೆನ ಹೆಣೆದಿದ್ದಾರೆ. ಐ ಡೋಂಟ್ ಥಿಂಕ್ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಇಂಥ ಒಂದು ಕಥೆನ ನನ್ನ ಪ್ರಕಾರ ನಾನೆಲ್ಲೂ ನೋಡಿಲ್ಲ. ಒಂದು ವಿಭಿನ್ನವಾದಂಥ ಫಿಕ್ಷನಲ್ ಸ್ಟೋರಿನ ಕ್ರಿಯೇಟ್ ಮಾಡಿಕೊಂಡು ಒಂದು ಅನ್ಬಾರ್ನ್ ಸೋಲು ನಮ್ಮ ಭೂಮಿಗೆ ಬಂದು ತನ್ನ ಅಪ್ಪ ಅಮ್ಮನ ಹುಡ್ಕುವಂಥ ಒಂದು ಸ್ಟೋರಿ ಇದು. ಆ್ಯಂಡ್ ಸತ್ಯ ಸರ್ ನೋನ್ ಫಾರ್ ಹಿಸ್ ಪ್ರೀವಿಯಸ್ ವರ್ಕ್ಸ್, ಇವತ್ತು ಈ ಸತಿ ಕೂಡ ತುಂಬಾ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಒಂದು ಸತಿ ಬಂದು ಸಿನಿಮಾನ ನೋಡಿ. ನಿಮ್ಗೆ ಒಂದು ವೇಳೆ ಸಿನಿಮಾ ಇಷ್ಟ ಆಗಿಲ್ಲ ಅಂತಂದರೆ ಬೇರೆಯವ್ರಿಗೆ ಯಾರಿಗೂ ರೆಕಮೆಂಡ್ ಮಾಡೋಕ್ಕೇ ಹೋಗಬೇಡಿ, ಯಾರ ಹತ್ರನೂ ಹೇಳಬೇಡಿ. ಬಟ್ ಒಂದು ಚಾನ್ಸ್ ಕೊಡಿ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಓಕೆ, ಈಗ ಆಲ್ರೆಡಿ ಗೆಲುವನ್ನ ಕಾಣ್ತಾ ಇದೆ ಸಿನಿಮಾ. ಸೊ ಈ ಗೆಲುವಾಗಿಸೋಕೆ ಬೃಂದ ಅವ್ರಿಗೆ ಏನಾದ್ರು ಗೆಳೆಯ ಸಿಕ್ಕಿದಾರಾ ಅಂತ, ನಿಮ್ಮ ಜೊತೆ ನಿಲ್ಲುವಂಥ ಗೆಳೆಯ? ಎಲ್ಲಿಂದ ಎಲ್ಲಿಗೆ ಹೋಯ್ತು ಇದು ಕ್ವೆಶನ್ನು? ಎಲ್ಲಿಂದ ಎಲ್ಲಿಗೆ ಹೋಯ್ತು ನಂಗೆ ಅರ್ಥನೇ ಆಗಲಿಲ್ಲ ಆ್ಯಕ್ಚುಲಿ. ನೀವು ಹೆಂಗೆ ಅಷ್ಟು ಸ್ಮಾರ್ಟ್ಲಿ ಲೈಕ್ ಅದನ್ನು ಆ ಕ್ವೆಶನನ್ನು ಟ್ವಿಸ್ಟ್ ಮಾಡಿದ್ರಿ ಅಂತಲೇ ಗೊತ್ತಾಗಿಲ್ಲ ನನಗೆ ಎಲ್ಲ ಆನ್ ಸ್ಕ್ರೀನ್ ತುಂಬ ಗೆಳೆಯರಿದ್ದಾರೆ. ಆನ್ ಸ್ಕ್ರೀನ್ ಸ್ಟೋರಿನ ನೋಡಿ, XNYಯಲ್ಲಿ ನೋಡಿ ಒಂದು ಗೆಳೆಯ ಇದ್ದಾನೆ. ದಯವಿಟ್ಟು ಇದೇ ತಿಂಗಳ 26ಕ್ಕೆ ಬರೀ ಆನ್ ಸ್ಕ್ರೀನ್ ಮಾತಾಡೋದು ನಾನು. ನೀವು ಸ್ಮಾರ್ಟು, ನಾನು ಸ್ಮಾರ್ಟು. ಇದೇ ತಿಂಗಳ 26ಕ್ಕೆ ನನ್ನ ಆನ್ ಸ್ಕ್ರೀನ್ ಗೆಳೆಯನ ನೋಡಬೇಕು ಅಂತಂದ್ರೆ ನೀವು ಥಿಯೇಟ್ರಿಗೆ ಬಂದು XNY ಸಿನಿಮಾನ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಬೃಂದ ಆಚಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.